ಗುಡ್ ಮಾರ್ನಿಂಗ್ ಎಲ್ರಿಗೂ. ಬೆಳಗ್ಗೆ ಬೇಗ ಇದ್ದಿಲ್ಲ ನೋಡಿ. ಲಗೇಜ್ ಸೆಟಪ್ ಬೇರೆ ಥರ ಇದೆ. ಸ್ವಲ್ಪ ಚೇಂಜಸ್ ಮಾಡಿಕೊಟ್ಟಿರೋದು. ಯಾಕಂದರೆ ಆಲ್ಮೋಸ್ಟ್ 1.5 ಮಂತ್ಸ್ ಟ್ರಿಪ್ ಇದು. ಬೈಕ್ ಪೂರ್ತಿ ರೆಡಿ ಮಾಡ್ಕೊಂಡು ಲಗೇಜ್ ಎಲ್ಲ ಕಟ್ಟಿ ಬೆಳಗ್ಗೆ ಪ್ರಜಾ ಅವರು ಬೇರೆ ಸಿಕ್ಕಿದ್ರು. ಪ್ರಜಾ ಅವ್ರು ನಿನ್ನೆ ಬಂದಿದ್ರು. ಸೊ ಪ್ರಜಾ ಅವರು ಮತ್ತು ನಾನು ಇವಾಗ ಬೆಂಗಳೂರಿಂದ ಹೊರಟು ಬಂದ. ಅವ್ರು ಬೆಂಗಳೂರು ಆಫೀಸ್ಗೆ ಹೋದರು. ನಾನು ಇವಾಗ ಹೈದ್ರಾಬಾದ್ ಕಡೆ ಹೊರಟಿದ್ದೀನಿ. ಲಗೇಜ್ ಏನು ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ, ಕರೆಕ್ಟಾಗಿ ಕೂತಿದೆ. ಟ್ಯಾಂಕ್ ಬ್ಯಾಗಲ್ಲೂ ನಾನು ಜಾಸ್ತಿ ಏನು ವೆಯ್ಟ್ ಏನು ಹಾಕಿಲ್ಲ, ಸ್ವಲ್ಪ ಕಮ್ಮಿನೇ ಇದೆ. ಸೊ ಅದು ಮ್ಯಾಗ್ನೆಟ್ಗೆ ಕರೆಕ್ಟಾಗಿ ಹೋಲ್ಡ್ ಆಗುತ್ತೆ. ಇವಾಗ 8:30 ನೋಡೋಣ. ಅಟ್ಲೀಸ್ಟ್ ಬಿಫೋರ್ 6 ರೀಚ್ ಆಗಬೇಕು, ಅದೇ ಟಾರ್ಗೆಟ್. ಮಧ್ಯದಲ್ಲಿ ಮ್ಯಾಕ್ಸಿಮಮ್ ಕೊಟ್ಟರೆ ಇನ್ನು 2 ಬ್ರೇಕ್ ಕೊಡ್ತೀನಿ. ಇನ್ನು ನಾನ್ ಸ್ಟಾಪ್. ಲೆಟ್ಸ್ ಗೋ. ಹೊಡೆದೋಯ್ತು. 1 ನಿಮಿಷಕ್ಕೆ ಮುಂಚೆ ಈ ಬಾಟ್ಲಿ ಇತ್ತಾ, ಈಗ ಹೊಡೆದೋಯ್ತು. ಅಷ್ಟೇ ನಮ್ಮ ಜೀವನ. ಈ ಕೆಟ್ಟ ನರಕದಲ್ಲಿ ಒಂದು ಒಳ್ಳೆ ಸ್ವರ್ಗ ತೋರಿಸ್ತೀನಿ ಬಾ. ಇನ್ನೂ ಸ್ವಲ್ಪ ಬೇಗ ಹೊರಡಬೇಕಾಗಿತ್ತು. ಫಸ್ಟ್ ಟೈಮ್ ನಾನು ಈ ಹೈವೇಲಿ ಇಷ್ಟೊಂದು ದೂರ ಹೋಗ್ತಾ ಇರೋದು. ಅದರಲ್ಲೂ ವಿಸ್ಕಿನ ಫಸ್ಟ್ ಟೈಮ್ ಕರ್ನಾಟಕದಿಂದ ಹೊರಗಡೆ ಕರ್ಕೊಂಡು ಹೋಗ್ತಾ ಇರೋದು. 1.5 ಮಂತ್ಸು. ಬೇರೆ ಪ್ಲ್ಯಾನ್ ಬಗ್ಗೆ ನನಗೆ ಅಷ್ಟು ಐಡಿಯಾ ಇಲ್ಲ. ಬಟ್ ಇವಾಗಿರೋದು ಪ್ರೆಸೆಂಟ್ ಏನು ಅಂದರೆ, ಇಲ್ಲಿಂದ ಹೈದ್ರಾಬಾದ್ಗೆ ಹೋಗಬೇಕು. ಹೈದ್ರಾಬಾದ್ಗೆ ಹೋಗ್ತಾ ಇರೋ ಮೇನ್ ರೀಸನ್ ಅನ್ಸೆ 3 ಇದೆ. ಒಂದು, ಮುಕ್ತಾರ್ನ ಮೀಟ್ ಮಾಡಬೇಕು, ಅವ್ನ ಮದುವೆಗೆ ಹೋಗಿರಲಿಲ್ಲ. ಇನ್ನೊಂದು, ನೇನೋ ಕಡ್ನೆ ರಿಲೀಸ್ ಇದೆ. ಸೊ ಅದನ್ನು ನಾನು ಸುದರ್ಶನಲ್ಲೇ ನೋಡಬೇಕು ಅನ್ನೋದು ನನ್ನ ಆಸೆ. ಮಹೇಶ್ ಬಾಬು ನೆಕ್ಸ್ಟ್ ಮೂವಿಗೆ ಹೇಳೋಕ್ಕಾಗಲ್ಲ, ವಾರಣಾಸಿ. ಆ ಟೈಮಲ್ಲಿ ಮತ್ತೆ ಹೋಗೋಕ್ಕಾಗುತ್ತೋ ಇಲ್ಲೋ ಗೊತ್ತಿಲ್ಲ. ಸೊ ಮಹೇಶ್ ಬಾಬು ಮೂವಿನ ಸುದರ್ಶನಲ್ಲಿ ನೋಡೋದು ಅಂದರೆ ನೆಕ್ಸ್ಟ್ ಲೆವೆಲ್ ಆ್ಯಕ್ಚುಲಿ ಅದು. ಸೊ ಅದೊಂದು. ನೆಕ್ಸ್ಟ್ ವೀಕ್ವರೆಗೂ ಇರೋದ್ರಿಂದ ಪೆದ್ದಿನೂ ಸಹ ಇಲ್ಲೇ ನೋಡ್ತೀನಿ ನಾನು. ನಮ್ಗೆ ಮೊದಲೇ ಮೂವಿ ಕ್ರೇಜ್ ಜಾಸ್ತಿ. ಅದರಲ್ಲೂ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀವಿ ಅಂದರೆ ಮೂವಿ ಕ್ಯಾಪಿಟಲ್ ಅದು ಹೈದ್ರಾಬಾದ್. ನೋಡೋಣ ಹೇಗಾಗುತ್ತೆ ಜರ್ನಿ. ಸರ್ವೀಸು 4900 ಇದೆ ಇವಾಗ ಓಡಿರೋದು. ಸೊ ನಾನು 1100 1200 ಬಿಟ್ಟಿದ್ದು ಸರ್ವೀಸು. ಸೊ ಇವಾಗ 5200 ಆದರೆ ಅಲ್ಲಿಗೆ 4000 ಕಿಲೋಮೀಟ್ರ್ ಕ್ರಾಸ್ ಆದಂಗೆ ಆಗುತ್ತೆ. ಆ್ಯಕ್ಚುಲಿ ಇಂಜಿನ್ ಆಯಿಲ್ ಒಂದು ಚೆಕ್ ಮಾಡಿಸ್ಬೇಕು ನಾನು ಮಧ್ಯದಲ್ಲಿ. 500 ಕಿಲೋಮೀಟ್ರ್ ಪುಷ್ ಮಾಡ್ಬೋದು. ಹೈದ್ರಾಬಾದಲ್ಲಿ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತೀನಿ. ಇನ್ ಕೇಸ್ ಏನೋ ಓಕೆ ಅಂದರೆ ಅಲ್ಲೊಂದು ಸಲ ಸರ್ವೀಸು ಓಕೆ ಅಂದರೆ ಸೆಕೆಂಡ್ ಸರ್ವೀಸ್ ಅಲ್ಲೇ ಬಿಟ್ಬಿಡ್ತೀನಿ ನಾನು. ಹೈದ್ರಾಬಾದಿಂದ ನೆಕ್ಸ್ಟ್ ಜರ್ನಿ ನಾನು ಅನ್ಕೋತಾ ಇರೋದು ನಾರ್ತ್ ಹೋಗಬೇಕು ಅಂದ್ಬಿಟ್ಟು. ನಾರ್ತಲ್ಲಿ ಎಲ್ಲಿ ಅಂತ ಡಿಸೈಡ್ ಆಗಿಲ್ಲ. ನೋಯ್ಡಾ, ಡೆಲ್ಲಿ ಈ ಕಡೆ ಸುತ್ತಮುತ್ತ ಏರಿಯಾಗಳು ಅಲ್ಲಿ ಹೋಗ್ಬೇಕು. ಸಿಕ್ಕಾಪಟ್ಟೆ ಬಿಸಿಲಿದೆ, ಬಟ್ ಆದರೂ ಫೈನ್. ಲೆಟ್ಸ್ ಸಿ. ಮೌಂಟ್ ನಾನು ಬೇರೆದು ಯೂಸ್ ಮಾಡ್ತಾಯಿದ್ದೀನಿ. ಗೋಪುರದ ಒರಿಜಿನಲ್ ಮೌಂಟ್ ಯೂಸ್ ಮಾಡ್ಬೋದು, ಬಟ್ ಅದು ಸ್ವಲ್ಪ ಇನ್ನೂ ಹಿಂದೆ ಬರುತ್ತೆ. ನೋಡೋಣ. ಇದು ಒಂದು ಸ್ವಲ್ಪ ದೂರ ಆಫ್ಟರ್ನೂನ್ವರೆಗೂ ಇದನ್ನು ಯೂಸ್ ಮಾಡ್ತೀನಿ. ಆಮೇಲೆ ಬೇಕು ಅಂದರೆ ಅದನ್ನು ಚೇಂಜ್ ಮಾಡ್ತೀನಿ ಲಂಚ್ ಬ್ರೇಕ್ ಕೊಟ್ಟಾಗ. ಇನ್ನು ಹೈದ್ರಾಬಾದ್ವರೆಗೂ ಕಂಪ್ಲೀಟ್ ಜರ್ನಿ ನಾನು ವ್ಲಾಗ್ ಮಾಡ್ಕೊಂಡು ಮಾತಾಡ್ಕೊಂಡೆಲ್ಲ ಇರೋಲ್ಲ. ಯಾಕಂದರೆ ನನಗೆ ಅಟ್ಲೀಸ್ಟ್ ಬಿಫೋರ್ 5 ಆದರೂ ರೀಚ್ ಆಗಬೇಕು ಅಂತ ನನ್ನ ಟಾರ್ಗೆಟು. ಕತ್ಲಾಗೋ ಮುಂಚೆ ಅಲ್ಲಿ ಸೇರಬೇಕು. ಮಳೆಗಳೇ ಸ್ಟಾರ್ಟ್ ಆಗಬಾರ್ದು. ಆಮೇಲೆ ಬೆಂಗಳೂರಲ್ಲಂತೂ ಸಿಕ್ಕಾಪಟ್ಟೆ ಮಳೆ ಗುರು. ಏನು ಊರೆಲ್ಲ ಕೆರೆ ಆಗ್ಬಿಟ್ಟೈತೆ, ಅಥವಾ ಕೆರೆ ಒಳಗಡೆನೂ ಊರಿದೆಯೋ. ಆದರೂ ಜನ ಬಿಡಲ್ಲ. ನಮಗೆ ಬೆಂಗಳೂರೇ ಬೇಕು ಅಂತ ಸಾಯ್ತಾರೆ. ಏನು ಮಾಡ್ತೀರ ಅವ್ರಿಗೆ? ಆ್ಯಾವ್ರೇಜ್ ಮಿನಿಮಮ್ 80 ಕಿಲೋಮೀಟ್ರ್ ಮೇಂಟೈನ್ ಮಾಡಬೇಕು. ಆವಾಗಲೇ ನಾವು ರೀಚ್ ಆಗೋಕ್ಕಾಗೋದು ಬೇಗ. ಎಲ್ಲೆಲ್ಲಿ ಸುತ್ತಾಡಬೇಕು ಈ ನೆಕ್ಸ್ಟ್ 1.5 ಮಂತ್ಸು ಸುತ್ತಾಡ್ಕೊಬಿಡ್ಬೇಕು. ಆಮೇಲೆ ಆಗುತ್ತೋ ಇಲ್ವೋ ಯಾರೋ ಗೊತ್ತು. ಆದರೂ ಮೂವಿ ನೋಡೋದಕ್ಕೋಸ್ಕರ ಹೈದ್ರಾಬಾದ್ಗೆ ಹೋಗ್ತಾ ಇದ್ದೀನಲ್ಲ, ನನಗೆ ಅದೇ ಕ್ರೇಜ್ ಅನ್ನಿಸ್ತಾ ಇರೋದು ಇವಾಗ. ಟಿಕೆಟ್ಸ್ ಎಲ್ಲ ಬುಕ್ಕು. ಯಪ್ಪ ದೇವ್ರೆ, ಏನು ಕ್ರೇಜ್ ಗುರು ರಿಲೀಸ್ಗೆ ಹೈದ್ರಾಬಾದಲ್ಲಿ. ನಮಗಿಲ್ಲಿ ಅಪ್ಪು ಫಿಲಮ್ ರಿಲೀಸ್ ಆದರೆ ಹೆಂಗೆ ಕ್ರೇಜ್ ಇರುತ್ತೆ, ಆ ಥರ ಕ್ರೇಜ್ ಐತಲ್ಲಿ. ಫಸ್ಟ್ ರಿಲೀಸ್ ಆಗಿ ಪ್ರೋಸೆಸ್ ಆಗೋದೊಂದು ಕಾನ್ಸೆಪ್ಟ್ ಬಂದಿದೆ ಕರ್ನಾಟಕದಲ್ಲಿ ಓಮ್ ಮೂವಿ ಮುಖಾಂತರ. ಏನು 600-700 ಸಲ ರಿಲೀಸ್ ಆಗೈತೆ ಅಂದರೆ ತಮಾಷೆ ನಾವು ಓಮ್ ಪಿಕ್ಚರು. ಆ ಥರ ಇವಾಗ ಲಾಸ್ಟ್ 3 ಇಯರ್ಸ್ ಹಿಂದೆ ಪೋಖ್ರಿ ಮೂವಿ ತೆಲುಗಲ್ಲಿ ರಿಲೀಸ್ ಆಗಿ ಒಳ್ಳೆ ಕಲೆಕ್ಷನ್ ಮಾಡ್ತು. ಅದ್ರ ಹಿಂದೆಗಡೆ ಪವನ್ ಕಲ್ಯಾಣ್ದು ಜಲ್ಸಾ ರಿಲೀಸ್ ಮಾಡಿದ್ರು. ಆಮೇಲೆ ಒಕ್ಕಡು ರಿಲೀಸ್ ಮಾಡಿದ್ರು. ಅದಾದಮೇಲೆ ಖುಷಿ ರಿಲೀಸ್ ಮಾಡಿದ್ರು. ಅದಾದಮೇಲೆ ಸ್ಟಾರ್ಟ್ ಆಯಿತು ನೋಡಿ ಟ್ರೆಂಡು. ಫಿಲಮ್ಗಳಿಲ್ಲ ಅಂದರೆ ರಿಲೀಸ್ಗಳು ಮಾಡೋದು ಹೈದ್ರಾಬಾದಲ್ಲಿ. ಇವಾಗ ಥಿಯೇಟ್ರಲ್ಲಿ ಹೋಗಿ ಮೂವೀಸ್ ನೋಡೋದು ಅಂದರೆ ಅವ್ರಿಗೆ ಅಷ್ಟು ಖುಷಿ ಅವ್ರಿಗೆ. ನಮ್ಮಲ್ಲಿ ಅಪ್ಪುಗೆ ಡಿ ಬಾಸ್ ಮೂವೀಸ್ ನೋಡ್ತಾರೆ ರಿಲೀಸ್ ಆದರೆ. ಅಪ್ಪು ಮೂವಿ ನೋಡ್ತಾರೆ.
ಈಗ ರೀಸೆಂಟಾಗಿ ವಿಷ್ಣುವರ್ಧನ್ದು ಕೋಟಿಗೊಬ್ಬ ರಿಲೀಸ್ ನೋಡಿದೆ ನಾನು. ಕ್ರೇಜಿ ಎಕ್ಸ್ಪೀರಿಯನ್ಸ್ ಗುರು ಅದಂತೂ. ಏನು ವಿಷ್ಣುವರ್ಧನ್ ಅಷ್ಟೊಂದು ಬ್ಯಾನರ್ಗಳು ಹಾಕ್ಬಿಟ್ಟು ಅವ್ರ ಅಭಿಮಾನಿಗಳು ಸಾಮಾನ್ಯದವರಲ್ಲ, ಸೈಲೆಂಟ್ ಆಗಿದ್ರು ಆವಾಗ ಗರ್ಜಿಸ್ತಾರೆ. ಇನ್ನು ಬೇರೆ ಆಪ್ಷನ್ ಇಲ್ವಲ್ಲ, ಆ ಹೀರೋಗಳನ್ನೆಲ್ಲ ನಾವು ಮತ್ತೆ ಕರ್ಸೋಕ್ಕಾಗಲ್ಲ. ಅವ್ರು ಮಾಡಿರೋಂಥ ಫಿಲಮ್ಗಳೇ ನಮ್ಗೆ ಅವ್ರ ಮೆಮೊರೀಸು. ಅದಕ್ಕೋಸ್ಕರ ಆ ಮೂವೀಸ್ಗಳಲ್ಲೇ ಅವ್ರು ನಮ್ಮ ಜೊತೆ ಇದ್ದಾರೆ ಅನ್ನೋದನ್ನ ಈ ರೀತಿ ರಿಲೀಸ್ ಮಾಡಿ ಅಭಿಮಾನ ವ್ಯಕ್ತಪಡಿಸ್ಕೋತವ್ರೆ ಎಲ್ಲರೂ. ನನಗೆ ಅನಂತಪುರಕ್ಕೆ ಹೋಗಬೇಕು. ಅನಂತಪುರಕ್ಕೆ ಹೋಗಿ ಅಲ್ಲಿಂದ ಹೋಗೋದಕ್ಕೆ ಸ್ಟ್ರೈಟ್ ಅನಂತಪುರ 155 ಕಿಲೋಮೀಟ್ರು. ಸೊ ಒಂದೇ ಸ್ಟ್ರೆಚ್ಚು ಹೋಗ್ತೀನಿ ಮೋಸ್ಟ್ಲಿ. ಇದು ಮೇನ್ ಪ್ಲ್ಯಾನ್ ಬಂದು ವರ್ಕ್ ಫ್ರಮ್ ಹೋಮ್, ಮಂಡೇ ಟು ಫ್ರೈಡೇ ವರ್ಕ್ ಫ್ರಮ್ ಹೋಮ್, ಸ್ಯಾಟರ್ಡೆ ಸಂಡೇ ಬೈಕ್ ರೈಡ್. ಇದೇ ಪ್ರೆಸೆಂಟು ಪ್ಲ್ಯಾನು. ಆದ್ದರಿಂದ ಓಡಾಡ್ತಾಯಿದ್ದೀನಿ ನಾನು. ಒಳ್ಳೇದಾಯಿತು ನಾನು ಹೆಲ್ಮೆಟ್ ಚೇಂಜ್ ಮಾಡಿದ್ದು, ಯಾಕಂದರೆ ಆ ಹೆಲ್ಮೆಟ್ ಏನೋ ಮಡಿಕೊಂಡು ಹೋಗಿದ್ರೆ ನಾನು ಹೈದ್ರಾಬಾದಲ್ಲ ಅನಂತಪುರಕ್ಕೂ ಹೋಗ್ತಿರ್ಲಿಲ್ಲ. ಸೊ ಇವಾಗ ಇದು ಚೆನ್ನಾಗಿದೆ. ಆಮೇಲೆ ಹೆಲ್ಮೆಟ್ಟು ನಿಮಗೆ ಭಾರ ಅನಿಸಲ್ಲ. ಈ ರೋಡಲ್ಲಿ ಆ್ಯಕ್ಚುಲಿ ಅಲ್ಲಿ ಹಿಂದೆಗಡೆ ಒಂದು ಸ್ಟಾಪ್ ನೋಡಿದೆ ನಾನು. ಆ ಸ್ಟಾಪ್ ಎಲ್ಲೋ ನೋಡಿದ ನೆನಪು, ಎಲ್ಲೋ ನೋಡಿಕೊಂಡ್ರೆ ಆವಾಗ ಗೊತ್ತಾಯಿತು ನನಗೆ. ಈ ಕನ್ನಡ ವ್ಲಾಗರ್ಸ್ ಎಲ್ಲ ಇದ್ದಾರಲ್ಲ, DV ಅವರು, ಟ್ರಿಪಲ್ ರಶ್ ಅವರು, ಇವರೆಲ್ಲರೂ ಆ್ಯಕ್ಚುಲಿ ಆ ಹಬ್ಬಲ್ಲಿ ಫಸ್ಟ್ ನಿಲ್ಲಿಸಿ ಅದ್ರ ಮುಂದೆಗಡೆ ಬೈಕ್ ರೈಡ್ ಮಾಡ್ತಾರೆ. ಇಲ್ಲಿ ಮುಂದೆಗಡೆ ನೀವು ನೋಡಿದ್ರೆ ಇಲ್ಲಿ ಅಷ್ಟು ನಿಮಗೆ ಅಂಶಗಳು ಯಾವುದೂ ಸಿಗೋಲ್ಲ. ಸೊ ಅವ್ರು ಅದಕ್ಕೆ ಮೋಸ್ಟ್ಲಿ ಈ ರೋಡಲ್ಲೇ ಜಾಸ್ತಿ ವ್ಲಾಗಿಂಗ್ ಎಲ್ಲ ಮಾಡೋದು ಅನ್ಕೋತೀನಿ. ವಿಸ್ಕಿ ಕಾಣಿಸ್ಬೇಕು ನನಗೆ, ಮೇಯ್ನ್ ಅದೇ ಇರೋದು ಬೈಕಲ್ಲಿ. ನಮ್ಮ ವಿಸ್ಕಿ ಕಾಣಿಸಿಲ್ಲ ಅಂದರೆ ನನಗೆ 510 ಹೈದ್ರಾಬಾದ್ ಎಕ್ಸಾಕ್ಟ್ 500 ಕಿಲೋಮೀಟ್ರ್ ಗುರು. ಮುಕ್ತಾರ್ ಪಾಪ ನಮ್ಮನ್ನು ನೋಡೋಕೆ ಯಾವಾಗಲೂ ಬರೋರು. ಫಸ್ಟ್ ಟೈಮ್ ಮುಕ್ತಾರ್ ನೋಡೋಕೆ ನಾನು ಹೋಗ್ತಾಯಿದ್ದೀನಿ. ಫಸ್ಟೇ ಫೋನ್ ಮಾಡ್ಕೊಬಿಟ್ಟೆ. ಲಾಸ್ಟ್ ಟೈಮು ಬೀದರ್ಗೆ ಹೋದಾಗ ಫೋನೇ ಎತ್ತಿರಲಿಲ್ಲ ವಯ್ಯ. ಅದಕ್ಕೆ ಫೋನ್ ಮಾಡಿ ಹೇಳ್ಬಿಟ್ಟಿದ್ದೀನಿ. ಅವ್ರು ಯಾವುದೋ ಮದುವೆಗೆ ಬೇರೆ ಹೋಗ್ತಾವ್ರಂತೆ, ಹೋಗಿ 3ನೇ ತಾರೀಕು ವಾಪಸ್ ಬರ್ತೀನಿ ಏನೋ ಅಂತ ಹೇಳ್ತಾಯಿದ್ರು. ಅದಕ್ಕೆ ಅಂತ ಮುಂಚೆನೇ ಮೀಟ್ ಆಗ್ಬಿಡಬೇಕು. ಆಮೇಲೆ ಕೈ ಎತ್ಬಿಡ್ತಾರೆ ಲಾಸ್ಟ್ ಮೂಮೆಂಟಲ್ಲಿ. ಇಲ್ಲಿ ಫ್ಲೈಟಿಂದ ಮೇಲ್ಗಡೆ ನಾವು ಲ್ಯಾಂಡ್ ಆಗಬೇಕಾದ್ರೆ ಟರ್ಮಿನಲ್ 2 ಹತ್ರ ಈ ಬೆಟ್ಟಗಳು ಕಾಣಿಸ್ತಾ ಇರ್ತವೆ, ಖಾಲಿ ಬೆಟ್ಟಗಳು. ಸೊ ನನಗದು ಮೋಸ್ಟ್ಲಿ ಇವಾಗ ನೆನಪಾಗ್ತಾಯಿದೆ ಲೈಟಾಗಿ. ನೀವು ನೋಡಿ, ನಂದಿ ಬೆಟ್ಟದಿಂದ ನೀವು ಹೋಗಿ ನಂದಿ ಬೆಟ್ಟದಿಂದ ಕೋಲಾರ್ಗೆ ಹೋಗಬೇಕು ಅಂದರೆ ಹಿಂಗೆ ಬರ್ತೀರಾ, ಹಿಂಗೆ. ಆವಾಗ ಈ ಫ್ಲೈಓವರ್ ಕೆಳಗಡೆಯಿಂದ ಹೋಗಿದ್ದೆ ನಾನು ಲಾಸ್ಟ್ ಟೈಮು ಕೋಲಾರಲ್ಲಿ ಸೀಲ್ ಕಲೆಕ್ಷನ್ಗೆ ಹೋಗಿದ್ದಾಗ. ಸೊ ಇಲ್ಲಿ ಕೆಳಗಡೆ ಹೋಗಿ ಹಿಂಗೆ ರೈಟ್ ತೊಗೊಂಡ್ರೆ ಚಿಕ್ಕಬಳ್ಳಾಪುರ, ಕೋಲಾರ. ಕೇರ್ ಆಫ್ ಕರ್ನಾಟಕ ಸೀರೀಸ್ ಮಾಡೋದ್ರಿಂದ ನೋಡಿ ಕರ್ನಾಟಕದ್ದು ಸುಮಾರು ಐಡಿಯಾ ಸಿಗುತ್ತೆ ನಮಗೆ. ಯಾವ ಲೊಕೇಶನ್ನು ಯಾವ ಕಡೆ ಇದೆ, ಎಲ್ಲೆಲ್ಲಿ ಹೋಗ್ತಾರೆ, ರೂಟ್ಗಳು ಯಾವ್ಯಾವ ಥರ ಇದೆ ಅಂದ್ಬಿಟ್ಟು. ಬೆಟರ್ ಡಿಸಿಷನ್ ಅದು. ನಾವು ಕರ್ನಾಟಕ ಫಸ್ಟು ಸುತ್ತಾಡೋಣ, ನಮ್ಮೂರು ನಮಗೆ ಗೊತ್ತೇ ಆಗಲಿ ಫಸ್ಟು. ನಾವು ಬೇರೆಯವ್ರ ಊರು ತಿಳ್ಕೊಳ್ಳೋಕ್ಕೆ ಮುಂಚೆ ನಮ್ಮೂರು ನಮಗೆ ಗೊತ್ತಿರಬೇಕು. ಇದು NH44 ಫುಲ್ಲು 4 ಲೈನ್ ಇರುತ್ತೆ ಅಂದ್ಕೊಂಡಿದ್ದೆ. 4 ಲೈನ್ ಇರೋದು ಡೌಟ್ ಇದು. ಅಥವಾ NH44 ಇನ್ನೂ ರೀಚ್ ಆಗಿಲ್ವ ನಾನು. NH44 ಬ್ಯಾಂಗ್ಳೂರು ಮುಖಾಂತರ ಹೈದ್ರಾಬಾದ್ಗೆ ಹೋಗೋದೇ NH44 ಕನ್ಯಾಕುಮಾರಿ ಟು ಕಾಶ್ಮೀರ್ ಇದೆಯಲ್ಲ ಅದು. ಒಂದು ಸ್ಮಾಲ್ ಸ್ಟಾಪ್ ಕೊಟ್ಟೆ, ಬಾಗೇಪಲ್ಲಿ ಟೋಲ್ ಪ್ಲಾಜಾ. ಮೋಸ್ಟ್ಲಿ ಇದು ಕರ್ನಾಟಕದ ಲಾಸ್ಟ್ ಟೋಲ್ ಪ್ಲಾಜಾ ಇರಬೇಕು ಹೈದ್ರಾಬಾದ್ ಎಂಟ್ರ್ ಆಗ್ಬೇಕಾದ್ರೆ, ಅಂದರೆ ಆಂಧ್ರ ಪ್ರದೇಶ್ ಎಂಟ್ರ್ ಆಗ್ಬೇಕಾದ್ರೆ. 40 ಕಿಲೋಮೀಟರ್ ಸ್ಟ್ರೈಟ್ NH ಇದು NH44 ಇವೆಲ್ಲ. ಇಲ್ಲಿಂದ ಇನ್ನೊಂದು 5-10 ಕಿಲೋಮೀಟರ್ಸ್ ಹೊರಡೆ ಮೋಸ್ಟ್ಲಿ ನನ್ನ ಪ್ರಕಾರ ಆಂಧ್ರ ಎಂಟ್ರಿ ಇರಬೇಕು. ಬ್ಯಾಂಗ್ಳೂರ್ ಟು ಅನಂತಪುರ ಎಕ್ಸ್ಪ್ರೆಸ್ ಇನ್ನೂ ಇಲ್ಲ. ಇನ್ನು ಇದು ಕರ್ನಾಟಕನೇ. ಪೆನ್ನುಕೊಂಡ 36, ಅನಂತಪುರ 114, ಹೈದ್ರಾಬಾದ್ 463, ಕರ್ನೂಲ್ 250. ಮೋಸ್ಟ್ಲಿ ಚೆಕ್ ಪೋಸ್ಟ್ ಇತ್ತಲ್ಲ ಅದೇ ಬಾರ್ಡ್ರ್ ಅನ್ಕೋತೀನಿ. ಬಟ್ ಟ್ರಾವೆಲಿಂಗ್ ಬರೋದು ಏನು ಡಾಕ್ಯುಮೆಂಟ್ಸ್ ಚೆಕ್ ಮಾಡಲ್ವ ಎಲ್ಲೋ ಬೋರ್ಡ್ದೆಲ್ಲ. ಇಲ್ಲಿ ನೋಡಿ, ಪುಳ್ಳಗರಪಳ್ಳಿ ಊರ ಹೆಸರು, ಆಂಧ್ರ ಸ್ಟಾರ್ಟ್. ವಿಸ್ಕಿ ಹೇಗಿದೆಯಮ್ಮ? ಹೊಸ ಸ್ಟೇಟ್, ಕರ್ನಾಟಕ ಬಿಟ್ಟು ಫಸ್ಟ್ ಟೈಮ್ ವಿಸ್ಕಿನ ಹೊಸ ಸ್ಟೇಟಿಗೆ ಕರ್ಕೊಂಡು ಬಂದಿರೋದು. ಆ್ಯಂಡ್ 5000 ಕಿಲೋಮೀಟರ್ ಕೂಡ ರೀಚ್ ಆಗಿದೆ. ಇದೊಂದು 420 ಕಿಲೋಮೀಟರ್ಸ್. ವೆಹಿಕಲ್ಸ್ ಓಕೆ, ತುಂಬ ಕಮ್ಮಿನೇ ಇದೆ. ನಾನು ಎಕ್ಸ್ಪೆಕ್ಟ್ ಮಾಡಿದ್ಕಿಂತ ಕಮ್ಮಿ ಇದೆ. ನಾನು ಒಂದು ರೇಂಜ್ಗೆ ಹೆವಿ ಇರುತ್ತೆ, ಇಂಟ್ರೆಸ್ಟೆಡ್ ಟ್ರಾವೆಲ್ ಅಲ್ವಾ ಇದು ಅಂದ್ಕೊಂಡಿದ್ದೆ. ಆವಾಗಲಿಂದ ಬ್ರೇಕ್ಫಾಸ್ಟ್ ಆದಮೇಲೆ ಎಲ್ಲೂ ಕರೆಕ್ಟಾಗಿ ಬ್ರೇಕ್ ಕೊಟ್ಟಿಲ್ಲ. ಬ್ರೇಕ್ ಕೊಡಬೇಕು, ನೀರು ಕುಡಿಬೇಕಲ್ಲ. ಸೊ ಆಲ್ಮೋಸ್ಟ್ 8:30, 8:40ಗೆ ಬ್ರೇಕ್ಫಾಸ್ಟ್ ಮಾಡಿದ್ದು ನಾನು. ಇವಾಗ 9:40, 1 ಅವರ್ ಆಯಿತು. ಇನ್ನೊಂದು 20 ಮಿನಿಟ್ಸ್ ರೈಡ್ ಮಾಡಿ ಒಂದು ಸ್ಮಾಲ್ ಬ್ರೇಕ್ ಕೊಡೋದು. ನೋಡಿ ಫುಲ್ಲು ಗುಡ್ಡಗಳೇ. ಆಂಧ್ರ ಪ್ರದೇಶ್. ಟ್ರಕ್ಸ್ಗಳು ಸ್ವಲ್ಪ ಓಡಾಡ್ತಾ ಇದೆ, ಅಂದ್ಬಿಟ್ರೆ ರೆಗ್ಯುಲರ್ ಪ್ಯಾಸೆಂಜರ್ ವೆಹಿಕಲ್ಸ್ ಕಮ್ಮಿ. ನಾನು ಹೈದ್ರಾಬಾದ್ಗೆ ಬೀದರ್ ಮುಖಾಂತರ ಒಂದು ಸಲ ಹೋಗಿದ್ದೆ, ಅದನ್ನು ಲೈಕ್ ಬೆಳಗ್ಗೆ ಹೋಗಿ ಮಧ್ಯಾಹ್ನ ಎಲ್ಲ ವಾಪಸ್ ಬಂದ್ಬಿಟ್ಟಿದ್ದು. ಅದೇ ಮ್ಯಾಕ್ಸಿಮಮ್ಮು. ಫಸ್ಟ್ ಟೈಮು ಫುಲ್ ಫ್ಲೆಡ್ಜಾಗಿ ಹೋಗ್ತಾ ಇರೋದು.
ನನಗೆ ತೆಲುಗು ಚೆನ್ನಾಗಿ ಬರುತ್ತೆ, ಸೊ ಲ್ಯಾಂಗ್ವೇಜ್ ಇಸ್ ನಾಟ್ ಎ ಪ್ರಾಬ್ಲಮ್ ಅಟ್ ಆಲ್. ನೋಡಿ GT 650 ಹೋಗ್ತಾವ್ರೆ ಬೈಕರ್ಸ್ ಇಬ್ಬರು. GT 650 ಲಾಂಗ್ ಹೋಗ್ಬೋದಾ? ಹಿಂಗೆ ಬೆಂಡ್ ಆಗ್ಬಿಟ್ಟು ಹೋಗ್ಬೇಕು ಅನ್ನೋ ಥರ ಫೀಲಿಂಗ್ ಬರೋಲ್ಲ. ಅದ್ರಲ್ಲಿ ಯಾವುದಿದು ಏರ್ ಪಿನ್ ಬೆಂಡೆಲ್ಲ ಇರೋವಂಥದ್ದು ಫೋರ್ಟು. ಒಳಗಡೆ ಹೋಗ್ಬೇಕು. ಇಲ್ಲಿ ಲೆಫ್ಟ್ ಒಳಗಡೆ ಹೋಗಬೇಕು. ಪೆನ್ಕೊಂಡ ಫೋರ್ಟ್ ಇದೆ ನೋಡಿ, ರೈಟ್ ಹೋದರೆ ಸಿಗುತ್ತೆ ಅಂತ. ನಾನು ಇವಾಗ ಇಲ್ಲೆಲ್ಲ ಹೋಗೋಲ್ಲ, ನೆಕ್ಸ್ಟ್ ಟೈಮೇ ಹೋಗೋದು ಬಂದರೆ ಆಯಿತು. ನೆಕ್ಸ್ಟ್ ಇಲ್ಲಿಂದ ಒಂದೇ ಸ್ಟ್ರೆಚ್ 69 ಕಿಲೋಮೀಟರ್ ಸ್ಟ್ರೈಟ್ ರೋಡು ರೀಚ್ ಆದರೆ ಅನಂತಪುರ ರೀಚ್ ಆಗ್ತೀವಿ ಮೋಸ್ಟ್ಲಿ, ನನಗೆ ಗೊತ್ತಿರೋ ಪ್ರಕಾರ. ಅನಂತಪುರ ಮೇನ್ ಡಿಸ್ಟಿಕ್ಕು ಇವಾಗ ಸಿಗುವಂಥದ್ದು ಫಸ್ಟ್. ಚಿಕ್ಕ ರೆಸಾರ್ಟ್ ಟೈಪ್ ಎಲ್ಲ ಓಪನ್. ಪೊಲೀಸ್ ಪ್ಯಾಟ್ರೋಲಿಂಗು ಅಲ್ಲೇ ಇದೆ. ಇದೆಲ್ಲ ಕುರಿ ಮೇಕೆ ಸಾಕಾಣಿಕೆ ಲೆಫ್ಟ್ ಸೈಡಲ್ಲಿ. ಪೆಟ್ರೋಲ್ ಬಂಕ್ ಇದೆ, ಬಟ್ ಇನ್ನೂ 230 ಕಿಲೋಮೀಟರ್ಸ್ ರೇಂಜ್ ಇದೆ. ಅಲ್ಲಿ ನೋಡಿ ದೂರದವರೆಗೂ ಹಾಕಿದ್ದಾರೆ ವಿಂಡ್ ಮಿಲ್ಸ್ ಎಲ್ಲ. ಸುಸು ಮಾಡಬೇಕಪ್ಪ, ಒಂದು ಒಳ್ಳೆ ಫೋಟೋಸ್ ತೊಗೋಬೋದು. ಒಂದು ಸ್ವಲ್ಪ ಹೊತ್ತು ನೀರು ಕುಡ್ದು ಒಂದು 15 ಮಿನಿಟ್ಸ್ ರೆಸ್ಟ್ ಮಾಡಿದೆ. ನೆಕ್ಸ್ಟು ಅನಂತಪುರ ಆಗಲಿ, ಆಮೇಲೆ ನೋಡೋಣ. ಮೀಟಿಯರಲ್ಲಿ ಹೋಗ್ತಾವ್ರೆ. ಉಮಾಮಹೇಶ್ ಥರ ಕಾಣಿಸ್ತಾವೆ ನನಗೂ. ಓ ಇದಕ್ಕೇನಂತಾರೆ ಅಂತ ಹುಡುಕ್ಲೇ ಇಲ್ಲಲ್ಲ. ಒಂದು ನಿಮಿಷ ರೀ, ಹುಡುಕ್ಬಿಡೋಣ. ಜಾಸ್ತಿ ಟೆನ್ಷನ್ ತೊಗೋಬಾರ್ದು. ಇನ್ನೂ ಸ್ವಲ್ಪ ಚೆನ್ನಾಗಿ ಹೆಸರಿಡ್ಬೋದಾಗಿತ್ತು. ಗಾಳಿ ಯಂತ್ರ ತುಂಬ ಸಿಂಪಲ್ ಆಯಿತು. ಹಿಂದೀಲಿ ಪವನ್ ಚಕ್ಕಿಯ ಅಂತ ಕರೀತಾರೆ. ಸ್ವಲ್ಪ ಕೋಲ್ಡಾಗೆ ಇದೆ ವೆದರು. ಮಳೆ ಬರ್ದಿದ್ರೆ ಸಾಕು ನನಗೆ. ಮತ್ತೆ ರೈನ್ ಲೈನರ್ ಹಾಕ್ಕೊಂಡು ಹೋಗೋಷ್ಟೆಲ್ಲ ಪುರ್ಸೋತಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಕಿಯಾ ಶೋರೂಮ್ ಇದೆ. ರೈಟ್ ಸೈಡಲ್ಲಿ ಮಾಬಿಸ್ ಇದೆ. ಕಿಯಾ ಮ್ಯಾನುಫ್ಯಾಕ್ಚರಿಂಗ್ ಹಬ್ ಇರಬೇಕಿದು ಮೋಸ್ಟ್ಲಿ. ತುಂಬ ದೊಡ್ಡದಿದೆ, ಸಿಕ್ಕಾಪಟ್ಟೆ ದೊಡ್ಡದಿದೆಪ್ಪ ಇದು. ಇಲ್ದವ್ರು ವರ್ಕ್ ಬರ್ಬೇಕಾದ್ರೆ ಏನು ಸುತ್ತಮುತ್ತ ಅಕ್ಕಪಕ್ಕನೇ ಇರಬೇಕು. ಹಿಂಗೆ ಅಪ್ ಆ್ಯಂಡ್ ಡೌನ್ ಮಾಡೋಕ್ಕಾಗಲ್ಲ. ಮಾಡ್ಬೋದು ಇಫ್ ಇನ್ ಕೇಸ್ ಯು ಆರ್ ನಾಟ್ ಇನ್ ಬ್ಯಾಂಗ್ಳೂರ್. ಡೆಫಿನೆಟ್ಲಿ ಫುಲ್ಲು ಬಿಸಿಲೇ ಗುರು. ಒಂದೇ ಒಂದು ಮರ ಕೂಡ ಇಲ್ಲ ಇದರಲ್ಲಿ. ರೋಡ್ ಸೈಡಲ್ಲಿ ನೆರಳಾಗಲಿ ಸ್ವಲ್ಪ ಸಿಗುತ್ತೆ ಅಂದ್ಕೊಂಡ್ರೆ. ನಾವು ಬೇರೆ ರೂಟಿಂಗೆಲ್ಲ ಕರ್ನಾಟಕದಲ್ಲಿ ಹೋಗ್ಬೇಕಾದ್ರೆ ಹೈವೇ ರೋಡಲ್ಲೆಲ್ಲ ಸ್ವಲ್ಪ ಮರಗಳಾದರೂ ಇತ್ತು. ಯಾವ್ದು ಗುರು ನ್ಯಾಷನಲ್ ಹೈವೇ, ಮರಗಳಿಲ್ಲ ಎಲ್ಲೂ. ಅಷ್ಟು ದೂರ ಐತೆ, ನೆರಳೇ ಬೀಳಲ್ಲ. ಗಾಳಿ ಬೀಸ್ತೈತೆ ಬಟ್ ನೆರಳಿಲ್ವಲ್ಲ. ಬಿಸಿಲಲ್ಲಿ ಹಿಂಗೆ ಹೊಂಟೋಗ್ಬಿಟ್ರೆ ನಿದ್ದೆ 2 ಸಲ ನಿದ್ದೆ ಹೇಳ್ದಂಗೆ ಆಗೋಯ್ತು. ಅದಕ್ಕೆ ಸಾಂಗ್ಸ್ ಹಾಕ್ಕೊಂಡು ಜೋರಾಗಿ ಕಿರ್ಚ್ಕೊಂಡು ಹೋಯ್ತಾ ಇದ್ದೀನಿ. ಇದು ಟೋಲ್ ಪ್ಲಾಜಾ, ಇದು ಮಾರೂರು ಟೋಲ್ ಪ್ಲಾಜಾ. ನಮ್ಮ ರಾಜ್ಕುಮಾರ್ ಅವರು ಆಡಿದ್ರಲ್ಲ ಕುರುಗಳು ಮೇಯಿಸೋದು. ಶಿವರಾಜ್ ಕುಮಾರ್ ಕೂಡ ಕುರಿ ಮೇಯಿಸೋರೆ, ಪುನೀತ್ ರಾಜ್ಕುಮಾರ್ ಕೂಡ ಕುರಿ ಮೇಯಿಸೋರು ಒಂದು ಪಿಕ್ಚರಲ್ಲಿ. ಲೆಫ್ಟ್ ಸೈಡಲ್ಲಿ ಇದು ನೋಡಿ, ಇದು ಕೋಳಿ ಜಗಳ ಗಿಡ. ಫುಲ್ಲು ಬ್ರೈಟ್ ರೆಡ್ಡಲ್ಲಿ ಸಖತ್ತಾಗಿ ಕಾಣಿಸ್ತಾ ಇದೆ ಮಾತ್ರ ಫೋಟೋಗೆ. ಇದು ಸ್ವಲ್ಪ ಆರೆಂಜಿಶ್ ಇದೆ. ಹಿಂದೆಗಡೆ ಎಲ್ಲ ಫುಲ್ಲು ಬ್ರೈಟ್ ರೆಡ್ ಇತ್ತು. ಇಲ್ಲಿಂದ ತಿರುಪತಿಗೆ ರೈಟ್ ಹೋಗಬೇಕು. ಸೊ 280 ಕಿಲೋಮೀಟರ್ ಮೋಸ್ಟ್ಲಿ ಇಲ್ಲಿಂದ ತಿರುಪತಿ. ನೋಡಿ ಅಲ್ಲಿ ಬೋರ್ಡ್ ಹಾಕಿದ್ದಾರೆ. ಚೆನ್ನೈಗೂ ಹೈವೇ ಇದೆ ಈ ಕಡೆಯಿಂದ. 270 ಕಿಲೋಮೀಟರ್ ತಿರುಪತಿ ಆ ರೋಡಲ್ಲಿ ಹೈವೇ. ಇದು ತಾಡಿಪತ್ರಿ ಊರ. ನಮ್ಮ ಫ್ರೆಂಡ್ ಒಬ್ಬರದು ಊರು ಇಲ್ಲೇ ಇರೋದು, ತಾಡಿಪತ್ರಿ. ಹೆಸರು ಸಾಕಾಗಿದೆಯಲ್ಲ, ತಾಡಿಪತ್ರಿ. ಹೈದರಾಬಾದ್ 350, ಅನಂತಪುರ 4. ಓ ಇನ್ನೇನು ಅನಂತಪುರ ಬಂದು, ಅನಂತಪುರ ಆದಮೇಲೆ ಬ್ರೇಕ್ ತೊಗೊಬಿಡ್ತೀನಿ. ಇದು ಅನಂತಪುರ. ನಾನು ಹೈವೇ ಮೇಲಿಂದ ಬಂದಿದ್ದೀನಿ, ಸಿಟಿ ಒಳಗಡೆ ಹೋಗಿಲ್ಲ. ಸೊ ಸಿಟಿ ನಿಮಗೆ ರೈಟ್ ಸೈಡಲ್ಲಿ ಬರುತ್ತೆ ಮೋಸ್ಟ್ಲಿ. ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಗುರು ಊರು. ಸಿಟಿ ಒಳಗಡೆ ಹೇಗಿದೆಯೋ ಗೊತ್ತಿಲ್ಲ, ಬಟ್ ಸಿಟಿ ಹೊರಗಡೆ ಓಕೆ. ಅಂತ ಹ್ಯೂಜ್ ಟ್ರಾಫಿಕ್ ಅನ್ನೋ ಥರ ಏನಿಲ್ಲ. ಅಲ್ಲೊಂದು ಚಿಕ್ಕದೊಂದು ನಾಲೆ ಹೋಗ್ತೈತೆ. ಸಣ್ಣ ಅಪಾರ್ಟ್ಮೆಂಟ್ಗಳು, ಹಳೆಯ ಅಪಾರ್ಟ್ಮೆಂಟ್ಸು. ಸುಮಾರು ದೊಡ್ಡದಿದೆ ಇದು ಸಿಟಿ. ಇದು ತುಂಬ ದೂರದವರೆಗೂ ನನಗೆ ಇದೆಲ್ಲ ಕಾಣಿಸ್ತಾ ಇದೆ ಮನೆಗಳು. ಬೈಪಾಸ್ ರೋಡ್ ಥರ ಮಾಡಿಲ್ಲ ಇವರು. ಸಿಟಿ ಮೇಲಿಂದನೇ ರೋಡ್ ಹೋಗಿದೆ ಇಲ್ಲಿ. ಪೆಟ್ರೋಲ್ ಇನ್ನೂ 145 ಇದೆ. ಇನ್ನೊಂದು 60 ಕಿಲೋಮೀಟರ್ಸ್ ಆದಮೇಲೆ ಹೈವೇಲಿ ಎಲ್ಲರೂ ಹಾಕ್ಸಿದ್ರಾಯ್ತು. ಚೆನ್ನಾಗಿದೆ ಅಂತ ಹೇಳಿದ್ನೋ ಇಲ್ವೋ ಅಷ್ಟು ಬೇಗ. ಇಲ್ಲಿ ನೋಡಿ ಲೆಫ್ಟ್ ಸೈಡಲ್ಲಿ ಮುನ್ಸಿಪಲ್ ಅವ್ರು ಎಲ್ಲ ಕೊರೆದ್ಬಿಟ್ಟು ಎಲ್ಲ ರೋಡ್ಗೆ ಹಾಕ್ಬಿಟ್ಟವ್ರೆ. ಕಸ ಎಲ್ಲ ಯಪ್ಪ ಸ್ಮೆಲ್ಲು.
ಕೆಂಗೇರಿ ಮೋರಿ ಹತ್ರ ಬರುತ್ತಲ್ಲ ಸ್ಮೆಲ್ಲು ಆ ಥರ ಬರ್ತೈತೆ. ಹೆಂಗೆ ಯಾರು ಲಿಫ್ಟ್ ಕೇಳ್ತಾವನು ಇಲ್ಲಿ? ನನ್ನ ಗಾಡೀಲಿ ಎಲ್ಲಿಂದ ಕುಣಿಸ್ಕೊಳ್ಳಪ್ಪ ನಿನ್ನ ಅಣ್ಣ. ಮುಗೀತು ಅಷ್ಟೇ ಸಿಟಿ. ಸಿಟಿ ಈಚೆ ಕಡೆಯಲ್ಲಿ ನೋಡಿ ಫುಲ್ಲು ಚೇಂಬರ್ಗಳು ಎಲ್ಲ ಎತ್ತೆತ್ತೆತ್ತೆ ಈಚೆ ಹಾಕ್ಬಿಟ್ಟಾರೆ, ಕ್ಲೀನಿಂಗೇ ಮಾಡಿಲ್ಲ. ಹೇಳಿರೋ ಮಾತೆಲ್ಲ ವಾಪಸ್ ತಗೋಬೇಕಲ್ಲ ಅವರು. ಸಬ್ಸ್ಕ್ರೈಬರ್ಸ್ಗೆ ಒಂದು ಅಡ್ವಾಂಟೇಜು, ನೀವು ಏನು ಅಂದರೆ ಬೆಳಗ್ಗೆ ಕರ್ನಾಟಕದಲ್ಲಿದ್ರಿ, ಆಲ್ಮೋಸ್ಟ್ ಆಂಧ್ರ ಬಾರ್ಡರ್ ಹತ್ರ ನಾನು ಕ್ಲೋಸ್ ಮಾಡಿದ್ದೆ. ಚಿಟಿಕೆ ಹೊಡೆಯೋಷ್ಟರಲ್ಲಿ ನೀವು ಇವಾಗ ಹೈದ್ರಾಬಾದ್ ಹತ್ರ ಇದ್ದೀರಾ. ಇನ್ನೊಂದು 70 ಕಿಲೋಮೀಟ್ರ್ ಇದೆ ಹೈದ್ರಾಬಾದು. ಸೊ ನೀವು 3 ಎಣಿಸ್ತೀರ, 3 ಎಣಿಸ್ಬಿಟ್ಟು ಚಿಟಿಕೆ ಹೊಡಿತೀರ, ಚಿಟಿಕೆ ಹೊಡೆದ್ರೆ ಹೈದ್ರಾಬಾದಲ್ಲಿ ಇರ್ತೀರ ಅಲ್ವಾ? ಸೊ ಎಸ್, ಆಂಧ್ರ ಪ್ರದೇಶ್ ದಾಟಿ ತೆಲಂಗಾಣನ ಎಂಟ್ರ್ ಆಗಿ ಬೆಳಿಗ್ಗೆ ಒಂದು 11 ಗಂಟೆಯಿಂದ ಹಿಡಿದು ಇವಾಗಿನವರೆಗೂ ಮಧ್ಯದಲ್ಲಿ ಏನೋ ಒಂದು 2-3 ಬ್ರೇಕ್ ಕೊಟ್ಟೆ, ಚಿಕ್ಕದು ಒಂದು 15 ಮಿನಿಟ್ಸು. ಗಾಡಿಗೂ ಸ್ವಲ್ಪ ಬೇಕಲ್ಲ, ಇಲ್ಲಾಂದರೆ ಬಿಸ್ಕಿ ಹತ್ಬಿಟ್ರೆ ಕಷ್ಟ ನನಗೆ. ಸೊ ಬ್ರೇಕ್ ಕೊಟ್ಟು ಹೋಗ್ತಾ ಇದ್ದೆ. ನನ್ನ ಎಸ್ಟಿಮೇಷನ್ 5:45 ರೀಚ್ ಆಗ್ಬೋದು ಅಂತ. ಸೊ ಇಲ್ಲಿ 67 ಕಿಲೋಮೀಟರ್ಗೆ 1 hour 32 ಮಿನಿಟ್ಸ್ ತೋರಿಸ್ತೈತೆ. ನೋಡಬೇಕು 6:30 ಅಷ್ಟರಲ್ಲಿ ರೀಚ್ ಆಗ್ತೀನಾ ಅಂತ. ಗೂಗಲ್ ತಾಯಿ ಎಕ್ಸ್ಪೆಕ್ಟೇಷನ್ ಪ್ರಕಾರ ಆ್ಯಕ್ಚುಲ್ ಹೈದ್ರಾಬಾದ್ 58, ಬಟ್ ಅಲ್ಲಿಂದ ನನಗೆ ಒಂದು 9 ಕಿಲೋಮೀಟ್ರ್ ಒಳಗಡೆ ಹೋಗಬೇಕು. ಹೈಟೆಕ್ ಸಿಟಿ, ಹೈದ್ರಾಬಾದ್ ಹೈಟೆಕ್ ಸಿಟಿ, ಅಲ್ಲಿಗೆ ಹೋಗಬೇಕು. ಯಾವ ಟೋಲ್ ಪ್ಲಾಜಾ? ಹೈದ್ರಾಬಾದಿಂದ ಆಲ್ಮೋಸ್ಟ್ 55 ಕಿಲೋಮೀಟರ್ ಔಟ್ಸೈಡ್ ಇರೋದಿದ್ದು ಟೋಲ್ ಪ್ಲಾಜಾ. ಯಾವ್ದು ನೋಡೋಣ ಇರಿ, ನಾನು ಅಲ್ಲಿ ಹಿಂದೆಗಡೆ ಓದಲಿಲ್ಲ ಹೆಸರು. ಏನು ಪೊಲೀಸ್ ಕಲೆಕ್ಷನ್ಗೆ ಇಳ್ದುಬಿಟ್ಟವ್ರಲ್ಲಪ್ಪ. ಎಲ್ಲಿಲ್ಲ ಹೇಳಿ ಪೊಲೀಸವ್ರದ್ದು ಕಲೆಕ್ಷನ್? ಎಲ್ಲ ಕಡೆ ಇರ್ತದೆ. ಜಡ್ಚರ್ಲಾ ಎಕ್ಸ್ಪ್ರೆಸ್ ಪೊಲೀಸ್ ಟೋಲ್ ಪ್ಲಾಜಾ. ನಂದೇನಿಲ್ಲ, ಹೊಸ ಗಾಡಿ ಅಲ್ಲ, ಡಾಕ್ಯುಮೆಂಟ್ಸ್ ಅವೆಲ್ಲ ಏನು ಟೆನ್ಷನ್ ಇಲ್ಲ ನನಗೆ. ಯಾಕೆ RC ಡೆಲಿವರಿ ಆಗಿಲ್ಲ ಫಸ್ಟ್ ಆಫ್ ಆಲು. ಬೇರೆ ಇನ್ಶೂರೆನ್ಸ್ ಡಾಕ್ಯುಮೆಂಟ್ಸ್ ಆಗಲಿ ಇದೆಲ್ಲೂ ಪ್ರತಿಯೊಂದು ಇದೆ. ಇವಾಗ ಹೈದ್ರಾಬಾದ್ ಈ ಸೈಡು ರೋಡ್ಸ್ ಮಾತ್ರ ಚಿಂದಿಗುರು. ಅಲ್ಲಿಂದ ನನಗೆ ಯಾವ ಜಾಗನೂ ನನಗೆ ಈ ಥರ ಇಶ್ಯೂಸ್ ಏನು ಬರಲಿಲ್ಲ. ನನ್ನ ಜಂಕ್ಷನ್ ಆಕ್ಸಿಡೆಂಟ್ ಹೆವಿ ಆಗೈತಿ ಇಲ್ಲಿ. ಸೋಲಾರ್ ಸಪ್ಲೈಡ್ ಸ್ಟ್ರೀಟ್ ಲೈಟ್ಸ್, ಸೋಲಾರ್ ಪವರ್ಡ್ ಸ್ಟ್ರೀಟ್ ಲೈಟ್ಸ್. ಇನ್ನು 20 ಕಿಲೋಮೀಟರಲ್ಲಿ ಹೈದ್ರಾಬಾದ್, 30 ಕಿಲೋಮೀಟರಲ್ಲಿ ಹಾಸ್ಟೆಲ್ ನೆನ್ನೆನೇ ಬುಕ್ ಮಾಡಿದರೆ ಪರ್ ಡೇ 680 ಆಗಿರೋದು. ಇವತ್ತು 750 ತೋರಿಸ್ತಾ ಇತ್ತು ಪರ್ ಡೇ. ಎಲ್ಲ ಏಟು ಬೀಳಿತು, ಏನು ಮಾಡ್ತೀರಾ? ಬರೀ 1 ಕಿಲೋಮೀಟ್ರ್ ಫ್ಲೈಓವರ್ ಐತೆ ನೋಡಿ ಇದು. ಆಮೇಲೆ ಮತ್ತೆ ಆ ಡಬ್ಬಾ ರೋಡ್ಗೆ ಕನೆಕ್ಟ್ ಆಗುತ್ತೆ. ನಾವು ಕತ್ಲಾಗೋ ಮುಂಚೆ ತಲೆ ಸಿಡಿತೈತೆ, ಬೇಗ ಹೋಗ್ಬಿಟ್ಟು ಒಂದು ಮಾತ್ರೆ ಹಾಕೊಬಿಡ್ಬೇಕು. ಸ್ವಲ್ಪ ಹೊತ್ತು ರೆಸ್ಟ್ ಕೊಟ್ಟು ಆಮೇಲೆ ತಲೆನೋವು ಕಮ್ಮಿ ಆದಮೇಲೆ ಆಮೇಲೆ ಊಟಕ್ಕೆ ಹೋದ್ರೆ ಆಯಿತು. ಊಟಕ್ಕೆ ಗೊತ್ತಲ್ಲ, ಸ್ಪೆಷಲ್ ಹೈದ್ರಾಬಾದಿ ಬಿರಿಯಾನಿ ಹುಡುಕಬೇಕು. ಬಟ್ ಇಲ್ಲಿ ಕ್ವಾಂಟಿಟಿ ಹೆವಿ ಕೊಡ್ತಾನಪ್ಪ, ಹೆಂಗೆ ತಿನ್ನೋದು ಅಷ್ಟೊಂದು. ಇದೊಂಥರ ಫಸ್ಟ್ ಟೈಮ್ ನೋಡ್ತಾ ಇರೋದು ನಾನು. ಮೋಸ್ಟ್ಲಿ ಟ್ರಾಫಿಕ್ಕು ಕಮ್ಮಿ ಮಾಡೋದಕ್ಕೋಸ್ಕರ ಏನೋ ಮಾಡಿರ್ಬೇಕು ಇವರು. ಇವೆಲ್ಲ ಬೆಂಗಳೂರಲ್ಲೆಲ್ಲ ಕೇಳೋಕ್ಕೆ ಆಗಲ್ಲ ಬಿಡಿ. ನೋಡಬೇಕು ಹೆಂಗಿದೆಯೋ ಏನೋ. ಮಧ್ಯದಲ್ಲಿ ಕಲ್ಲುಗಳು, ಬೆಟ್ಟ ಗುಡ್ಡ ಎಲ್ಲ ಕುಸಿತೈತೆ. ಔಟರ್ ರಿಂಗ್ ರೋಡ್ ಎಕ್ಸಿಟ್ ಐತಿ ಇಲ್ಲಿ. ಸಾಗರ್, ಇದು ಹುಸೇನ್ ಸಾಗರ್ ಪಕ್ಕ ಬರುತ್ತಾ? ರೈಟ್ ಸೈಡ್ ಹಮಾಯತ್ ಸಾಗರ್ ಅಂತ ಐತೆ. ಇದು ಹುಸೇನ್ ಸಾಗರ್ ಅಲ್ಲ, ಇದು ನೀರು ಬಂತು. ವ್ಯೂ ನೋಡಿ ಹೆಂಗಿದೆ. ಅಲ್ಲಿಲ್ಲ ತಾಯಿ, ಇನ್ನೂ ಮುಂದಕ್ಕೆ ಹೋಗ್ಬಿಟ್ಟು ತಗೋಬೇಕು. ರೋಡ್ ತುಂಬ ಚೆನ್ನಾಗೈತೆ.
ಬಟ್ 14 ಕಿಲೋಮೀಟರ್ 24 ಮಿನಿಟ್ಸ್ ಅರ್ಥ ಆಗಲಿಲ್ಲ. ಇದು ಇನ್ನು ಹೈದ್ರಾಬಾದ್ ಔಟ್ಸ್ಕರ್ಟ್ಸೇ ಅನ್ಕೋತೀನಿ ಮೋಸ್ಟ್ಲಿ ನಾನು. ಇನ್ನು ಹೈದ್ರಾಬಾದ್ ಪ್ರಾಪರ್ ಎಂಟ್ರ್ ಆಗಿಲ್ಲ. ಔಟ್ಸ್ಕರ್ಟ್ಸ್ ಅಂದರೆ ಬೆಂಗಳೂರಿಗೆ ವೈಟ್ ಫೀಲ್ಡ್ ಎಲ್ಲ ಇದ್ದಂಗೆ. ಮುಂದೆಗಡೆ ನೋಡಿ ಟವರ್ಗಳು ಹೆಂಗೆ ಎದುರಿಸಿ ನಿಂತವ್ರೆ. ಮನೆಗಳು, ಟವರ್ಗಳು, ಹೈಟೆಕ್ ಸಿಟಿಗಳು, ಇಲ್ಲಿ ವಾಕಿಂಗ್ ಸ್ಟ್ರೀಟ್ಗಳು, ನಡ್ಕೊಂಡು ಹೋಗೋಕ್ಕೆ ದಾರಿಗಳು, ಸ್ಟ್ರೈಟ್ ಒಂದೇ ರೋಡ್ಗಳು. 2.8 ಹಾಂ 33 ಅಯ್ಯೋ ಏನು ಬಿಲ್ಡಿಂಗು ಮುಂದೆಗಡೆ. ಬೇಸ್ಮೆಂಟ್ ಎಷ್ಟು ಆಳ ಹೋಗಿರಲ್ಲ ಇವರು. ಕುಡಿಬೇಕು ಅಯ್ಯಪ್ಪ. ನನಗೆ ಇದುವರೆಗೂ ಎಲ್ಲಿ ಜಾಮ್ ಅಂತ ಏನೂ ಸಿಗಲೇ ಇಲ್ಲಪ್ಪ. ಅಲ್ಲಿಂದ ಎಲ್ಲರಿಗೂ ಆರಾಮಾಗಿ ಬರ್ತಾನೆ ಇದೆ. ಮೂಮೆಂಟ್ ಇದೆ ಫುಲ್ಲು. ಎಲ್ಲೂ ಜಾಮ್ ಆ ಥರ ಆಗಲೇ ಇಲ್ಲ. ಮೋಸ್ಟ್ಲಿ ಅವ್ರು ಸರ್ಕಲ್ ಆ ರೀತಿ ಡಿಸೈನ್ ಮಾಡಿದಾರ ಅಂತ. ಸೈಕಲಲ್ಲಿ ಹೋಗೋರು ಅಡ್ವಾಂಟೇಜ್ ಗುರು. ಇದರಲ್ಲಿ ಹಿಂಗೆ ಹೋಯ್ತಾ ಇರ್ಬೋದು ಸೀದಾ. ಎಷ್ಟು ಜನ ಹೋಯ್ತಾರೆ ನೋಡಿ ಸೈಕಲ್ಸ್ ಯೂಸ್ ಮಾಡಿ. ಯಾರೋ ಓಡ್ತಾವನೆ, ಮದುವೆ ಫಿಕ್ಸ್ ಆಗಿರಬೇಕು. ಹಿಂಗೆ ಹೋದರೆ ಗಚ್ಚಿಬೌಲಿ ದಿವಾಕರ್. ಅಲ್ಲಿ ಸ್ಟಾರ್ಟಿಂಗಲ್ಲಿ ಎಂಟ್ರಿ ಆದ್ರಲ್ಲ ಟೋಲು, ಮೋಸ್ಟ್ಲಿ ಅವ್ರು ಇಲ್ಲಿ ಎಕ್ಸಿಟ್ ಆಗ್ಬೋದು. ಇವಾಗ ಮಲ್ಟಿಪಲ್ ಎಕ್ಸಿಟ್ಸ್ ಕೊಟ್ಟಿದ್ದಾರೆ. ಇವಾಗ ನಾವು ಔಟರ್ ರಿಂಗ್ ರೋಡ್ ಕನೆಕ್ಟ್ ಆಗ್ಬೋದು. ಏನೇನೋ ಪ್ಲಾನ್ ಐತೆ ಗುರು ಇವ್ರದ್ದು. ಏನೇ ಆಗಲಿ, ಜೂಬ್ಲಿ ಹಿಲ್ಸ್, ಪಂಜಾಗುಟ್ಟ ರೈಲ್ವೆ ಸ್ಟೇಷನ್, ಇವೆಲ್ಲ ಪಿಕ್ಚರಲ್ಲಿ ಕೇಳಿದ್ದೆ ನಾನು ಹೆಸರುಗಳು. ಗಚ್ಚಿಬೌಲಿ ದಿವಾಕರ್, ಜೂಬ್ಲಿ ಹಿಲ್ಸ್ ರೋಡ್ ನಂಬರ್ 19, ಪಂಜಾಗುಟ್ಟ ರೈಲ್ವೆ ಸ್ಟೇಷನ್, ಕೂಕಟ್ಪಲ್ಲಿ, ನಾಂಪಲ್ಲಿ, ಕೂಕಟ್ಪಲ್ಲಿ. ಇದು ಬೆಂಗಳೂರು ಥರ ಕಾಣಿಸ್ತೈತಿ ಇವಾಗ. ವೆಹಿಕಲ್ಗಳು ಇಷ್ಟಿರೋದು ನೋಡಿ. 400 meters ರೈಟ್ ಟು ಟೇಕ್ ದ ಫ್ಲೈಓವರ್. ಫ್ಲೈಓವರಲ್ಲಿ ಟ್ರಾಫಿಕ್ ಇಲ್ಲ. ಲಿಂಗಂಪಲ್ಲಿ, ತಾಳಿ ಚೌಕು, ಕೊಂಡಾಪುರ್. ಇದು ಕಾಣಿಸ್ತೈತೆ ನೋಡಿ. ಮ್ಯಾರಿ, ವೇಬೋ, ಕೇಕ ನನಗೆ ಗೊತ್ತಿದೆ. ವರ್ಕೋ ತೆಜೋ. ಮತ್ತು ಇಲ್ಲಿ ಫ್ಲೈಓವರ್. ಹೈಟೆಕ್ ಸಿಟಿ. ಸ್ಟ್ರೈಟ್ ಹೋಗಿ ರೈಟ್ ತೊಗೋಬೇಕು. ಅಲ್ಲೇ ಇರೋದು ರೂಮು. 800 meters 2.55 ಮಿನಿಟ್ಸಲ್ಲಿ ರೀಚ್ ಆಗ್ತೀನಿ. ಮೂವಿಂಗ್ ಟ್ರಾಫಿಕ್ಕೇ ಇದೆ, ಅಂದರೆ ಅಂಥ ಟ್ರಾಫಿಕ್ ಅಂತ ಏನಿಲ್ಲ. ವೆಹಿಕಲ್ಸ್ ಮೂವ್ ಆಗ್ತಾ ಇರುತ್ತೆ. ಆಮೇಲೆ ಇನ್ನೊಂದೇನೆಂದರೆ, ಬೇಕಿರೋ ಕಡೆ ನೆಸಸರಿ ಯೂ ಟರ್ನ್ಸು ಮತ್ತು ಕ್ರಾಸ್ ಟರ್ನ್ಸ್, ಸರ್ಕಲ್ ಟರ್ನ್ಸ್ ಎಲ್ಲ ಕರೆಕ್ಟಾಗಿ ಕೊಟ್ಟವ್ರೆ. ಆಮೇಲೆ ಜನರು ಅದನ್ನು ಫಾಲೋ ಮಾಡ್ತಾರೆ. ಜನರು ಯಾಕೆ ಫಾಲೋ ಮಾಡ್ತಾರೆ? ರೋಡು ಕ್ಲೀನಾಗಿದೆಯಲ್ವ, ಸೊ ಹೋಗಿ ಬಂದರೂ ಏನು ತೊಂದರೆ ಇಲ್ಲ ಅಂತ ಅವರು ಫಾಲೋ ಮಾಡ್ತಾರೆ. ರೋಡೇ ಡಬ್ಬ ಥರ ಇದ್ದರೆ ಎಲ್ಲಿ ಫಾಲೋ ಮಾಡೋಕ್ಕಾಗತ್ತೆ ಅವ್ರಿಗೂ. ಫುಟ್ಪಾತ್ ಮೇಲೆಲ್ಲ ಹತ್ತಿಸ್ಕೊಂಡು ಹೊಂಟೈತಾರೆ ಅವಾಗ. ಇಂಪ್ರೆಸ್ಡ್. ನಾನು ಬಂದಿದ್ದೆ ಅವಾಗ ರೈಲ್ವೆ ಸ್ಟೇಷನು ಚಾರ್ಮಿನಾರ್ ಹತ್ರ ಇದೆಯಲ್ಲ, ಅಲ್ಲಿ ಯಾವುದೋ ಒಂದು ಬಸ್ ಸ್ಟೇಷನ್ ಬಂದ್ಬಿಟ್ಟು ಹೋಗಿದ್ದು. ಈ ಕಡೆ ಎಲ್ಲ ಬಂದೇ ಇಲ್ಲ. 2017 ಬಂದಿದ್ದೆ ನಾನು. ಬ್ರೇಕ್ ಬಿಟ್ಟರೆ 10.5 hours, ಆಲ್ಮೋಸ್ಟ್ 10 hours ರೈಡಿಂಗು. ತಲೆಗಟ್ಟದ್ಗಳು. ನಾವು ಬಂದಲ್ಲ ಮಳೆ ಗಿಳೆ ಬರೋ ಮುಂಚೆ.